ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಊರಿಗೆ ಹೋಗಿದ್ದೆ, ಶಿವರಾತ್ರಿ ಹಬ್ಬದ ಬ್ಲಾಗ್ ಇದು. ನಾನು ಒಂದು ದಿವಸ ಮುಂಚೆನೇ ಹೋಗಿದ್ದೆ ಅಮ್ಮನ ಮನೆಗೆ ಅಂತ. ಅಲ್ಲೇ ಇದ್ವಿ, ನಮ್ಮ ಅಕ್ಕನೂ ಬಂದಿದ್ದರು. ನಾನು ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಕೂತಿದ್ವಿ. ಬೆಳಿಗ್ಗೆ ಎದ್ದರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಆಮೇಲೆ ನಾವು ಎದ್ದು ಕಾಫಿ ಎಲ್ಲ ಕುಡಿಯೋದು. ಅಮ್ಮನ ಮನೆಗೆ ಹೋದರೆ ಸ್ವಲ್ಪ ಲೇಟೇ, ಎದ್ದೊಳೋದು ಲೇಟೇ, ಮಲಿಕೊಳ್ಳೋದು ಲೇಟೇ. ನಾವು ಅಲ್ಲಿ ಹೋದರೆ ಎಲ್ಲ ಮಾತಾಡ್ಕೊಂಡು ಕೂತಿರ್ತೀವಿ. ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ನಾವು ಮಾತಾಡ್ತಾ ಕೂತಿರ್ತೀವಿ. ಅದೇ ರೀತಿಯೇ ಇವತ್ತು ಇವ್ರು ನೋಡಿ ಎಲ್ಲ ಮಾತಾಡ್ತಾಯಿದ್ರು. ಅಲ್ಲಿ ಹಿಂದೆಗಡೆ ಅಂದರೆ ನಮ್ಮ ಮನೆ ಪಕ್ಕ ದೇವಸ್ಥಾನ ಐತೆ. ಹಂಗಾಗಿ ದೇವಸ್ಥಾನದ ಹತ್ರ ರೆಕಾರ್ಡಿಂಗ್ ಎಲ್ಲ ಹಾಕ್ಬಿಟ್ಟಿದ್ರು. ದೇವಸ್ಥಾನದ ಸಾಂಗ್ ಎಲ್ಲ ಹಾಕಿದ್ರಲ್ವ, ಹಂಗಾಗಿ ಸಾಂಗ್ ಎಲ್ಲ ಇದಾಗುತ್ತೆ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಮೈಕೆಲ್ಲ ಹಾಕಿದ್ರಲ್ವ, ಹಂಗಾಗಿ ನಾನೇ ಇದು ಮಾಡ್ತಾಯಿದ್ದೀನಿ. ನನ್ನ ಮಗ ಹೇಳ್ತಾನೆ ಆಯ್ ಜನರೇ ಅಂತ ಹೇಳ್ತಾನೆ ನೋಡಿ. ಇಬ್ರು ನಾವು ಎದ್ದೇಳೋದೇ ತಡ, ಅವರು ಎದ್ದು ಕೂತ್ಕೊಂಡಿದ್ರು. ಆಗಲೇ ನಮ್ಮ ಅಕ್ಕನ ಮಗಳು ಅವರು ಎಲ್ಲ ಆಟ ಆಡ್ತವ್ರೆ. ನಮ್ಮ ಅಮ್ಮನೂ ಕೂತವ್ರೆ. ನಮ್ಮ ಅಕ್ಕ ಏನೋ ಬೆನ್ನೋವು ಅಂತ ಮಲ್ಕೊಂಡಿದ್ಲು. ಇವ್ನು ನನ್ನ ಮಗ ಮೇಲ್ಗಡೆ ಕೂತವ್ನು. ನನ್ನ ಮಗ ನಮ್ಮಮ್ಮ ಎಲ್ಲ ಮಾತಾಡ್ತಾ ಕೂತಿದ್ರು. ಇವರಿಬ್ಬರು ಜಗಳ ಆಡ್ತಾ ಕೂತವ್ರೆ. ದಿಮ್ಗೋಸ್ಕರನೇ ಒಂದೊಂದು ದಿಮ್ಗೂ ಜಗಳ ಆಡ್ತಾವ್ರೆ ನೋಡಿ. ಇದೇ ನಮ್ಮ ಅಮ್ಮನ ಮನೆ. ಅಂದರೆ ಊರಿಗೆ ಬಂದಮೇಲೆ ಏನೋ ಒಂಥರ ಖುಷಿ ನಮಗೂ. ಇದ್ದು ಏನೋ ಒಂದು ದಿವಸ 2 ದಿವಸ ಊರಿಗೆ ಹೋಗ್ಬೇಕು ಅಂದರೆ ಏನೋ ಒಂಥರ ಖುಷಿ. ಹೋಗ್ಬೇಕಾಗಿರೋ ಖುಷಿ ಬರ್ಬೇಕಾದ್ರೆ ಇರೋದೇ ಇಲ್ಲ. ನನಗೆ ಇಲ್ಲಿದ್ರೆ ಇಲ್ಲೇ ಇರಬೇಕು ಅನ್ನಿಸ್ತದೆ, ಇಲ್ಲ ಅಲ್ಲಿಗೆ ಹೋದರೆ ಅಲ್ಲೇ ಇರಬೇಕು ಅನ್ನಿಸ್ತದೆ. ನಮ್ಮ ಅಕ್ಕ ಅವರೆಲ್ಲ ಬಂದರೆ ಮಾತ್ರ ನನಗೆ ಹೋಗೋಕೆ ಇಷ್ಟ ಆಗೋದು. ಎಲ್ಲ ಜೊತೆಲಿದ್ದರೆ ಮಾತಾಡ್ಕೊಂಡಿರ್ಬೋದು ಅಕ್ಕ ತಂಗಿದಿರು ಅಂತ. ಎಲ್ಲರ ಮೇಲೆ ಇರೋರ ಮೇಲೆ ಇದ್ದರೆ ಗೊತ್ತಾಗುತ್ತೆ ಅವ್ರಿಗೂ. ಅಕ್ಕ ತಂಗಿದಿರ ಜೊತೆಲಿ ಹೋದ್ರೇ ಸರಿ. ಇಲ್ಲ ನಾವು ಸಪ್ರೇಟಾಗಿ ಹೋದ್ರೆ ಅವ್ರು ಸಪ್ರೇಟಾಗಿ ಹೋದ್ರೆ ನಾವು ಇರಲಿಲ್ಲ ಅಂತ ಅವರು ಬೇಜಾರು, ಅವ್ರು ಬರಲಿಲ್ಲ ಅಂತ ನಮಗೆ ಬೇಜಾರು. ಹಾಗಾಗಿ ಎಲ್ಲ ಬೆಳಿಗ್ಗೆ ಎಲ್ಲ ಎದ್ದು ಎಲ್ಲ ಕೆಲಸ ಆಯಿತು. ಇಲ್ಲಿ ಶಿವರಾತ್ರಿ ಹಬ್ಬ ನಮ್ಮೂರಲ್ಲಿ ನೋಡಿ ಈ ರೀತಿ ಮಾಡ್ತಾರೆ. ಶಿವರಾತ್ರಿ ಹಬ್ಬ ಉಳ್ಸೇವೆ ಎಲ್ಲನೂ ಮಾಡಬೇಕು. ಬಸವಪ್ಪಂಗೆಲ್ಲ ರೆಡಿ ಮಾಡ್ತಾವ್ರೆ. ಇದೇನೇ ದೇವಸ್ಥಾನ. ನಾನು ಇಲ್ಲಿಗೆ ಬಂದೆ ಉಳ್ಸೇವೆ ಮಾಡಬೇಕು ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ನಾನು 3 ವರ್ಷ ಉಳ್ಸೇವೆ ಮಾಡಬೇಕಿತ್ತು. ಇದೇ ಲಾಸ್ಟ್ ಫೈನಲ್ಲು. 3 ವರ್ಷ ಕಂಪ್ಲೀಟ್ ಆಯಿತು. 3 ವರ್ಷ ಮಾಡ್ತೀನಿ ಅಂತ ನಾನು ಹರಕೆ ಮಾಡ್ಕೊಂಡಿದ್ದೆ. 3 ವರ್ಷ ಮುಗೀತು. ಸಿದ್ದಪ್ಪಾಜಿದು ದೇವಸ್ಥಾನ. ಬಸವಪ್ಪಂಗೆ ಎಲ್ಲ ಅಲಂಕಾರ ಮಾಡಿ ಬಸವಪ್ಪನ ಪಕ್ಕನೇ ಕರ್ಕೊಂಬರೋದು. ಬಾಯಿಬೀಗ ಎಲ್ಲ ಚುಚ್ಚಿಸ್ತಾರೆ ನೋಡಿ. ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾವ್ರೆ. ಪೂಜೆ ಎಲ್ಲ ಮಾಡಿದಾದಮೇಲೆ ಬಾಯಿಬೀಗ ಎಲ್ಲ ಚುಚ್ಚಿಸ್ತಾರೆ. ನಾನು ನಮ್ಮ ಅಕ್ಕ ಉಳ್ಸೇವೆ ಮಾಡ್ತಾಯಿದ್ವಿ. ಕೆರೆಯಲ್ಲೆಲ್ಲ ಆಟ ಆಡ್ತಾವ್ರೆ. ಇದೇ ನಮ್ಮೂರು, ನಮ್ಮ ಅಮ್ಮನ ಮನೆ ಇದು. ನಾನು ವರ್ಷಕ್ಕೊಂದ್ಸಲ ಉಳ್ಸೇವೆ ಮಾಡಬೇಕು 3 ವರ್ಷ ಅಂತ ಅಂದ್ಕೊಂಡಿದ್ದೆ. ಅದು ಮಾಡಿದ್ದಾಯ್ತು. ಈ ವರ್ಷ ಮುಗೀತು ಫೈನಲಾಗಿ ಉಳ್ಸೇವೆ ಮಾಡಿದ್ದು. ನನ್ನ ಮಗನೂ ಮಾಡ್ದ, ನಮ್ಮ ಅಕ್ಕನ ಮಗಳು ಎಲ್ಲರೂ ಮಾಡಿದ್ವಿ ಉಳ್ಸೇವೆನ. ಎಲ್ಲರಿಗೂ ನೋಡಿ ಬಾಯಿಬೀಗನೂ ಚುಚ್ಚುತ್ತವ್ರೆ. ಈ ಥರ ಒಂದೊಂದು ಊರಲ್ಲಿ ಮಾಡ್ತಾರೆ ಈ ಥರ ಬಾಯಿಬೀಗ ಎಲ್ಲ ಚುಚ್ಚೋದು. ನಮ್ಮೂರಲ್ಲೂ ಇದೇ ರೀತಿಯೇ ಮಾಡಿದ್ರು, ಬಾಯಿಬೀಗ ಎಲ್ಲ ಚುಚ್ಚೋದು. ನಾವೆಲ್ಲ ಉಳ್ಸೇವೆ ಮಾಡ್ತಾಯಿದ್ದೀವಿ. ಎಲ್ಲ ಫೈನಲ್ಲಿ ಉಳ್ಸೇವೆ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಮನೆ ಹತ್ರನೇ ಇದ್ದರು. ನಮ್ಮಮ್ಮ ಏನು ಬರಲಿಲ್ಲ ನೋಡಿ. ಇದೇ ದೇವಸ್ಥಾನಗಳೆಲ್ಲ ನಮ್ಮೂರಲ್ಲಿ. ಹೋದರೆ ಎಲ್ಲ ದೇವ್ರಿಗೂ ಪೂಜೆ ಮಾಡಿಸ್ಕೊಂಡು ಬರಲೇಬೇಕು ನಾವು. ಹಂಗಾಗಿ ಹೋಗಿದ್ವಿ. ಇವತ್ತಿನ ಈ ವಿಡಿಯೋ ನಮ್ಮೂರು ಶಿವರಾತ್ರಿ ಹಬ್ಬದ್ದು ಈ ವಿಡಿಯೋ ಇಷ್ಟ ಆಗಿದೆ. ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.